ಆ ಭಗವಂತನ ಕಥೆಯನ್ನ ಹೇಳುವಾಗ ಆಚಾರ್ಯ ಸಾಕು ನಿಲ್ಸಿ ಅಂತ ಯಾರಂತಾರೆ? ಅಂತಾರ್ರಿ ಕೆಲವರು ನಿಲ್ಸಿ ಅಂತಾರೆ. ಯಾರು ಗೊತ್ತಾ? ಯಾರು ದೇವರು ಮಾಡಿದ ಉಪಕಾರವನ್ನ ಮರ್ತು ಬಿಡ್ತಾರೆ ಅವರು ಮಾತ್ರ ಸಾಕು ದೇವರ ಕಥೆಯನ್ನು ಹೇಳಬೇಡಿ ಸಾಕು ಅಂತ. ದೇವರ ಉಪಕಾರದ ಸ್ಮರಣೆ ಯಾರಿಗೆ ಯಾವಾಗಲೂ ಇದೆ ಅವ್ರು ಎಂದೂ ದೇವರ ಕಥೆಯನ್ನು ಸಾಕು ಅನ್ನಲ್ಲ. ನೀವು ಯಾವಾಗಲೂ ದೇವರ ಉಪಕಾರವನ್ನ ಸ್ಮರಣೆ ಮಾಡಬೇಕು. ಮಗಳ ಮದುವೆ ಇತ್ರಿ, ಇನ್ನೊಂದು ವಾರಕ್ಕೆ ಮದುವೆ, ಎಲ್ಲ ವ್ಯವಸ್ಥೆ ಮಾಡ್ಕೊಂಡು ಬಿಟ್ಟಿದ್ದೀರಿ. ಔಟ್ ಸ್ಟ್ಯಾಂಡಿಂಗ್ ದುಡ್ಡು ಬರಬೇಕಾದ್ದು ಬರಲಿಲ್ಲ. ಯಾರೋ 5 ಲಕ್ಷ ಕೊಡಬೇಕಿತ್ತು, 2 ಎತ್ತಬಿಟ್ಟ ಕೈ. ಏನು ಮಾಡ್ತೀರಿ? ಮರ್ಯಾದೆ ಹೋಗುತ್ತೆ ಹೆಣ್ಣಿನ ತಂದೆದು. ಅಂತ ಸಂದರ್ಭದಲ್ಲಿ ಯಾರೋ ಓಲ್ಡ್ ಫ್ರೆಂಡ್ ಸಿಕ್ಕ, ಅವನ ಮುಂದೆ ಹೇಳ್ಕೊಂಡ, ಇಮ್ಮಿಡಿಯೇಟ್ ಚೆಕ್ ತೆಗೆದದ್ದೆ, ಸೈನ್ ಮಾಡಿದ್ದೆ, ಬ್ಲಾಂಕ್ ಚೆಕ್ಕು ತಗೊಳಯ್ಯ. ನಿನ್ನ ಮಗಳ ಮದುವೆ ಆದ್ರೆ ನನ್ನ ಮಗಳ ಮದುವೆ ಆದ್ರೇನು ತಗೋ, ಎಷ್ಟು ಬೇಕಾದ್ರೂ ಖರ್ಚು ಮಾಡು, ಯಾವಾಗಾದ್ರೂ ಕೊಡು ಅಂದ್ರು. ಎಷ್ಟು ಖುಷಿ ಆಗ್ಬೇಕ್ರಿ. ಎಷ್ಟು ಬೇಕು ಅಷ್ಟು ತಗೊಂಡ ಮದುವೆ ಮಾಡ್ದ. ಒಂದೇ ವಾರಕ್ಕೆ ಇವನಿಗೆ ಬರ್ಬೇಕಾದ ದುಡ್ಡು ಬಂತು. ಬಂದಾಗ ಅವನ ಹತ್ರ ಇಟ್ಟು ದುಡ್ಡು ತಗೊಂಡಿದ್ನೋ ಅಷ್ಟು ದುಡ್ಡನ್ನಿಟ್ಟು ಹಣ್ಣು ಗಿಣ್ಣು ಎಲ್ಲ ಇಟ್ಟು ಅದ್ರ ಮೇಲೆ ಇನ್ನೂ ಒಂಚೂರು ಬೇಕಾದ್ರೆ ಸೇರಿಸಿ ಕೈ ಮುಗಿದು ಏನಂತಾನೆ, ನಿನ್ನಿಂದ ನನ್ನ ಮರ್ಯಾದೆ ಉಳಿತಪ್ಪ, ನೀನಿಲ್ಲದೆ ಇದ್ದಿದ್ರೆ ಮರದೇ ನಡೀತ ಅಂತೀರಾ ಇಲ್ವಾ ಅಂದ್ರಿ. 1 ವಾರ ಬಿಟ್ಕೊಂಡು ಅವನು ಮತ್ತೆ ಸಿಕ್ಕ. ಆಗೇನ್ ಮಾಡ್ತೀರಿ? ನಮಸ್ಕಾರ, ಅಯ್ಯೋ ಇಲ್ಲ,